ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರೋದು. ಇಂತಹ ಸಂದರ್ಭದಲ್ಲಿ ವಿನೂತನವಾಗಿ ಮತದಾನದ ಕುರಿತಾಗಿ ಎಲ್ಲೆಡೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ವಿಭಿನ್ನವಾಗಿ ಮತದಾನದ ಜಾಗೃತಿ ಕಾರ್ಯಕ್ರಮ ಜರುಗಿದೆ. ಅಮಾನಿ ಬೈರಸಾಗರ ಕೆರೆಯ ಮಧ್ಯ ತೆಪ್ಪದಲ್ಲಿ ನಿಂತು ಈಗ ಮತದಾನದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ ಅನ್ನ ಹಿಡಿದು ವಿಭಿನ್ನವಾಗಿ ಜಾಗೃತಿಯನ್ನ ಮೂಡಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಇಒ ಕೂಡ ಭಾಗಿಯಾಗಿದ್ದಾರೆ. ಗುಡಿಬಂಡೆ ತಾಲೂಕಿನ ಪಂಚಾಯಿತಿ ಇಒ ಹೇಮಾವತಿ ಕೂಡ ಭಾಗಿಯಾಗಿದ್ದಾರೆ. ಇವರ ವತಿಯಿಂದ ನಡೆದಿರುವಂತಹ ಮತದಾನ ಜಾಗೃತಿ ಕಾರ್ಯಕ್ರಮ ಇದು. ಅಮಾನಿ ಬೈರಸಾಗರ ಕೆರೆಯ ಮಧ್ಯ ತೆಪ್ಪದಲ್ಲಿ ನಿಂತು ಜಾಗೃತಿಯನ್ನ ಮೂಡಿಸಲಾಗಿದೆ. ವಿಭಿನ್ನವಾದಂತಹ ಸಾಹಸ ಮಾಡಿ ಮತದಾನದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಲಾಗಿದೆ ಅಂತಾನೆ ಹೇಳಬಹುದು. ಯಾರೂ ಇಲ್ಲದ ಜಾಗ, ಜನ ಬರಲು ಸಾಧ್ಯವಾಗದ ಸ್ಥಳದಲ್ಲಿ ಈ ರೀತಿಯ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ದಿನೇ ದಿನೇ ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ಒಂದ್ ಕಡೆ ಬೈಕ್ ರ್ಯಾಲಿ, ಸೈಕಲ್ ರ್ಯಾಲಿ, ಹಾಗೆ ಕಾಲ್ನಡಿಗೆ, ರಂಗೋಲಿ ಸ್ಪರ್ಧೆ, ಎತ್ತಿನ ಗಾಡಿ ರ್ಯಾಲಿ, ಈ ರೀತಿ ಮೂಲಕ ಕೂಡ ಮತದಾನದ ಕುರಿತಾಗಿ ಸ್ವೀಪ್ ಸಮಿತಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಹಾಗೆ ಗುಡಿಬಂಡೆ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ನಾನೇನು ಕಡಿಮೆ ಇಲ್ಲ ಅನ್ನೋ ರೀತಿ ವಿಭಿನ್ನವಾಗಿ ಬೈರಸಾಗರ ಕೆರೆಯ ಮಧ್ಯಭಾಗದಲ್ಲಿ ತಲುಪಿ ತೆಪ್ಪದ ಮೂಲಕ ಅಲ್ಲಿ ಬ್ಯಾನರ್ಗಳನ್ನು ಹಿಡಿದು ಮತದಾನದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.